ಹೈಕಮಾಂಡ್ ಕರೆ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಭಾರೀ ಸಂಚಲನ. ಎಲ್ಲರಲ್ಲೂ ದೆಹಲಿಯಲ್ಲಿ ಏನಾಗುತ್ತೋ ಅನ್ನುವಂಥ ಕುತೂಹಲ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಸತೀಶ್ ಜಾರಕಿಹೊಳಿ, ಹೈಕಮಾಂಡ್ ಇಬ್ಬರ ಜೊತೆಗೆ ಒಟ್ಟಿಗೆ ಮಾತನಾಡ್ತಾರಾ ಅಥವಾ ಪ್ರತ್ಯೇಕವಾಗಿ ಮಾತನಾಡ್ತಾರಾ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸಮಸ್ಯೆಯನ್ನ ಬಗೆಹರಿಸಲು ಸಾಕಷ್ಟು ಜನರು ಮನವಿಯನ್ನ ಮಾಡಿದ್ರು. ಅದಕ್ಕೆ ದೆಹಲಿಯಲ್ಲಿ ನಾಳೆಯಿಂದ ಪ್ರಕ್ರಿಯೆ ಆರಂಭವಾಗುತ್ತೆ. ಇಷ್ಟು ದಿನ ಓಪನ್ ಇರಲಿಲ್ಲ, ನಾಳೆಯಿಂದ ಆರಂಭ ಆಗುತ್ತೆ. ನಾಳೆ ದೆಹಲಿಯಲ್ಲಿ ಸಭೆ ನಡೆಯೋದು ನಿಶ್ಚಿತ ಅಂತೇಳಿ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆ ಪಕ್ಷದಲ್ಲಿ ಗೊಂದಲ ಇರೋದನ್ನ ಸರಿಪಡಿಸ್ಲಿಕ್ಕೆ ಬಹಳಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು, ನಮ್ಮನ್ನ ಹಿಡ್ಕೊಂಡು. ಸೊ ಈಗ ನಾಳೆಗೆ ನಿಗದಿ ಆಗಿದೆ ದಿನಾಂಕ. ಕರೆದಾರ ಆಯ್ತಲ್ಲ, ಈಗ ಒಬ್ಬನತಿ ಕರೆದಾರ ಕೇಳಿದೀವಿ. CM ಅವ್ರು ಹೋಗಿದ್ದಾರೆ. ನೋಡೋಣ, ಮುಂದೆ ಸ್ಟಾರ್ಟರ್ ಆಗಿದೆ ಪ್ರೊಸೆಸ್. ಕರೆದು ಮಾತಾಡ್ತಾರ, ಅವ್ರು ಸಪ್ರೇಟ್ ಮಾತಾಡ್ತಾರ, ಒಟ್ಟಿಗೆ ಹೋಗ್ತಾರ ಗೊತ್ತಿಲ್ಲ. ಒಟ್ಟಂತೆ ನಾಳೆಯಿಂದ ಪ್ರಾರಂಭ ಆಗಿದೆ. ಅದೇ ಸಮಸ್ಯೆ ಪಕ್ಷದಲ್ಲಿ ಇಲ್ಲ, ಇನ್ನು ಫಿಕ್ಸ್ ಆಗಿಲ್ಲ. ನೋಡೋಣ, ಇನ್ನು ಚರ್ಚೆ ಮಾಡ್ತಾ ಇದೀವಿ. ಯಾವ ನಿರ್ಧಾರ ತಗೊಬಹುದು ಅಂತ ನಮಗೆ ಗೊತ್ತಿಲ್ಲ. ಈ ಹೈಕಮಾಂಡ್ ತಗೊಳ್ಳೋದು ನಮಗೆ ಅದೇನು ಗೊತ್ತಿಲ್ಲ. ನಾಳೆ ಓಪನ್ ಆದ್ಮೇಲೆ ಗೊತ್ತಾಗಲ್ಲ. ಅವ್ರದ್ದು ಏನು ಅಜೆಂಡಾ ಓಪನ್ ಇರ್ಲಿಲ್ಲ. ನಾಳೆ ಓಪನ್ ಆದ್ಮೇಲೆ ಪ್ರಾರಂಭ. ಯಾವ ಕಡೆಯಿಂದ ಸ್ಟಾರ್ಟ್ ಆಯ್ತಿದೆ, ಏನ್ ಅವ್ರದ್ದು ಪ್ರಶ್ನೆಗಳು, ನಮ್ಮವರಿಂದ ಏನ್ ಉತ್ತರ ನಾಳೆ ಗೊತ್ತಾಗಲ್ಲ. ಅಲ್ಲಿವರೆಗೆ ಗೊತ್ತಾಗಲ್ಲ. ಆದ್ರೆ ನಾಳೆ ಈ ಸಭೆ ಮಾತ್ರ ನಿಶ್ಚಿತ. ಇಲ್ಲ, ಇನ್ನು ಫಿಕ್ಸ್ ಆಗಿಲ್ಲ. ನೋಡೋಣ, ಇನ್ನು ಚರ್ಚೆ ಮಾಡ್ತಾ ಇದೀವಿ. ಯಾವ ನಿರ್ಧಾರ ತಗೊಬಹುದು ಅಂತ ನಮಗೆ ಗೊತ್ತಿಲ್ಲ. ಈ ಹೈಕಮಾಂಡ್ ತಗೊಳ್ಳೋದು ನಮಗೆ ಗೊತ್ತಾಗಲ್ಲ.